ಹಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಂದರೆ ಮಳೆ ಬರೋ ಥರ ಇದೆ. ಹೀಗೆ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಹಂಗಿಂದನೇ ಕೆಲಸ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ಶನಿವಾರ ಅಲ್ವಾ, ಇವಾಗ ಸಂಜೆ ಮೇಲೆ ಕೆಲಸ ಪೀಕಲ್ಲಿ ಇತ್ತು ಅಂತ ಅಂದರೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ. ಅದಕ್ಕೇ ಈಗಲೇ ಸ್ನಾನ ಮಾಡಿಕೊಂಡು ಈಗಲೇ ಬ್ಯಾಗು ಎಲ್ಲ ತೊಗೊಂಡು ಹೋಗ್ಬಿಟ್ಟು ಹಂಗೆ ದರ್ಶನ ಮಾಡಿಕೊಂಡು ಹಂಗೆ ನನಗೆ ಕೆಲ್ಸಕ್ಕೆ ಹೋಗೋಣ ಗೈಸ್. ನನಗೆ ಸಂಜೆ ಮೇಲೆ ಹೋದ್ರೇ ನಂಗೆ ಸಮಾಧಾನ. ಆದರೆ ಮಾರ್ನಿಂಗ್ ಹೋದರೆ ಇವತ್ತು ಮಾರ್ನಿಂಗ್ ಹೋಗಲೇಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಗೈಸ್, ಫುಲ್ ರೆಡಿ. ಈಗ ಬ್ಯಾಗ್ ಎತ್ಕೋಬೇಕು. ಬ್ಯಾಗ್ ಎತ್ಕೊಂಡು ಜರ್ಕಿನ್ ಎಲ್ಲ ತೊಗೊಂಡು ಪವರ್ ಬ್ಯಾಂಕ್ ಎಲ್ಲ ತೊಗೊಂಡು ಹೋಗ್ಬೇಕು ಗೈಸ್. ಈಗ ನಾನು ಏನೊಂದು ಪ್ರೋಗ್ರಾಮ್ ಅಥವಾ ಮಧ್ಯೆ ಪ್ರೋಗ್ರಾಮ್ ಇರುತ್ತೆ ಅಂದಲ್ಲ, ಅದು ಏನು ಅಂದರೆ ನನ್ನೊಂದು ಸೇವಿಂಗ್ಸ್ ಇರುತ್ತೆ ಯಾವಾಗಲೂ. ಆ ಸೇವಿಂಗ್ಸ್ ನೋಡಿ ದುಡ್ಡು ಜಾಸ್ತಿ ಐತೆ ಅನ್ಕೊಬಿಡ್ತಾರೆ. ಬಟ್ 20 ರೂಪಾಯಿ ನೋಟು, ಅದ್ರ ಮೇಲೆ ನಂಗೆ ಚೆನ್ನಾಗಿ ಕಾಗಲ್ಲ ಅಂತ ಅಂದ್ಬಿಟ್ಟು 100 ರೂಪಾಯಿ ನೋಟ್ ಮೇಲೆ ಹಾಕ್ಬಿಟ್ಟು ಪ್ಲಾಸ್ಟರ್ ಅಂದರೆ ರಬ್ಬರ್ ಬ್ಯಾಂಡ್ ಕಟ್ಬಿಡೋದು. ಅಯ್ಯೋ, ಅದೇ ಏನು ದುಡಿತಿದ್ದೀನಿ ಅಂತ ನನಗೆ ಫೀಲ್ ಆಗಬೇಕಲ್ಲ. ಮುಂದೆ ಒಂದಿನ ಬರುತ್ತೆ ಅದೆಲ್ಲ 5 ರೂಪಾಯಿ ಕಟ್ಟಾಗಿರ್ತದೆ. ಅಕಸ್ಮಾತ್ ಏನೋ 2,000 ರೂಪಾಯಿ ನೋಟ್ ಏನೋ ಮತ್ತೆ ಏನೋ ಲಾಂಚ್ ಮಾಡೋದು ಅಂತ ಹೇಳ್ತಿರಲ್ಲ, ಹಂಗೆ 2,000 ನೋಟ್ ಹಂಗೆ ಇರ್ತದೆ ಗೈಸ್. ಅವಾಗ ಆ ಜಾಮ್ ಬಾಕ್ಸ್ ಇರಲ್ಲ, ಒಂದಕ್ಕೆ ಅಂತಾರೆ ಕಬೋರ್ಡ್ ಮಾಡಿಸ್ಬೇಕು ಗೈಸ್. ತುಂಬ ಓವರ್ ಆಯ್ತಲ್ವ ಗೊತ್ತು, ಅನ್ಕೋತಾ ಇರ್ತಾರೆ ನಮ್ಮ ಮನೆಯವರು. ಇರಲಿ, ಇದು ಗೊತ್ತಾಗುತ್ತೆ ಆಮೇಲೆ ಎಂದಕ್ಕೆ ಅಂತ. ಸರಿ ಗೈಸ್, ಜಾಸ್ತಿ ಡಿಲೇ ಮಾಡೋದು ಬೇಡ, ಲೇಟ್ ಆಗ್ಬಿಟ್ಟಿದೆ. ಆಲ್ರೆಡಿ 9:30 ಆಗ್ಬಿಟ್ಟಿದೆ. ಈಗ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊ ಹೋಗೋಣ ಗೈಸ್. ಬನ್ನಿ. ಗೈಸ್, ವೀಡಿಯೋ ಮಾಡೋಕ್ಕಾಗಲ್ಲ ಮಧ್ಯ ಅವಾಗೇ ಮಳೆ ಬರ್ತಾಯಿದ್ದು, ಅದಕ್ಕೆ ಅರ್ಧ ಮಾಡಿದೆ ಅಷ್ಟೇ. ಈಗ 1 ಅವರ್ ಸುಮ್ಮನೆ ಇಲ್ಲೇ ಎಂಜಿದ್ದೀನಿ, ಆರ್ಡ್ರ್ ಇಲ್ಲ. ಇಲ್ಲಿ ಅಂದರೆ ಇಲ್ಲೇ JSS ಮುಂದೆ ಇಲ್ಲೇ ಎಂಜಿದ್ದೀನಿ. ಒಂದು ಆರ್ಡ್ರ್ ಸಿಕ್ಕಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೂ ಕೆರ್ಕೊಬಿಟ್ಟಿದ್ದೀನಿ ಅನ್ಸುತ್ತೆ. ಇರಲಿ, ಅಲ್ಲಿ ಕೆಲಸ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕಿಲ್ಲ. ಅಯ್ಯಪ್ಪ, ಅದೇ ಮಾಡಿದೆ. ಅದು ಏನಾಗ್ಬಿಟ್ಟಿತ್ತು ಅಂದರೆ, ನಾನು 4 ಗಂಟೆಗೆ ಬುಕ್ ಮಾಡಿದ್ದೆ. ನಾನು ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ರೆ ಮರ್ತುಬಿಟ್ಟಿದ್ದೆ. ಸುಮ್ಮನೆ ವೇಸ್ಟಾಗಿ ಬಂದಂಗೆ ಆಯಿತು. ಅದೇ 1 ಅವರ್ ಇದ್ಬಿಟ್ಟು ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಒಂದು 6 ಗಂಟೆ ಹೊಡಿಯೋಣ. 6 ಗಂಟೆಯಿಂದ 10 ಗಂಟೆ ಇಲ್ಲ 11 ಗಂಟೆ ಅಮೌಂಟ್ ನೋಡ್ಬಿಟ್ಟು ಹೊಡ್ಬಿಟ್ಟು ಮುಗಿಸೋಣ ಗೈಸ್ ಕೆಲಸನ. ನಾನೇನೋ ಅಂದ್ಕೊಂಡಿದ್ದೆ ಇವತ್ತು, ಬಟ್ ಅದು ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ ಅದಕ್ಕೆ ರೀಸನ್ನು ಹೇಳೋಕ್ಕೂ ಆಗೋಲ್ಲ. ಅದು ಓಕೆ, ಯಾವುದಾದ್ರು ಒಂದಿನ ಒಳ್ಳೆ ಟೈಮ್ ಸಿಕ್ತಾಗ ಅದನ್ನು ಮಾಡೋಣ. ಅದಕ್ಕೆ ಅಮೌಂಟ್ ಎತ್ಕೊಂಡಿದ್ನಲ್ಲ, ಅದಕ್ಕೆ ಅಂತಲೇ ಎತ್ಕೊಂಡೆ. ಬಟ್ ಅದು ಆಗಲಿಲ್ಲ ಗೈಸ್ಗೆ, ಯಾಕೋ ಅದಕ್ಕೇನೋ ಅಡ್ಡ ಬಂತು. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡೆ, ಅದನ್ನೇನು ಮಾಡೋದು ಬೇಡ ಅಂತ. ಅದೇನು ಅಮೌಂಟ್ ಎತ್ಕೊಂಡಿದೆ, ಆ ಅಮೌಂಟನ್ನ ಮತ್ತೆ ಅಲ್ಲಿ ಹೋಗಿ ಮಾಡಿಬಿಡೋಣ. ಯಾವ ಥರ ಒಂದಿನ ನೋಡಿ ಮಾಡೋಣ ಏನಾದರೂ ಒಂದು. ಓಕೆ, ಈಗ ಕಾಫಿ ಎಲ್ಲ ಬೂಸ್ಟ್ ತಂದಿದ್ದೀನಿ, ಬೂಸ್ಟ್ ಮಾಡ್ಕೊಳ್ಳೋಣ, ಕುಡ್ಕೊಂಡು ರೆಸ್ಟ್ ಮಾಡೋಣ ಗೈಸ್. ಬನ್ನಿ. 1 hour later. ಗೈಸ್, ಕೆಲಸ ಮುಗೀತು. ಟೈಮ್ ನೋಡಿ ಎಷ್ಟಾಗಿರ್ಬೋದು ನೋಡಿ. 11:30. 11 ಗಂಟೆಗೆ ಮುಗೀತು ಗೈಸ್. ನಾನು ಅಂದರೆ ಈ ಹುಡುಗಿ ಎಲ್ಲ ಏನೋ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ರು. ಅದು ರಾಯಲ್ ಇನ್ ಹೋಟೆಲ್ ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಅವ್ರು ಇರೋದು ರಾಯಲ್ ಇನ್ ಗೆಸ್ಟ್ ಹೌಸ್ ಅಂತ ಇರೋ ಪ್ಲೇಸಲ್ಲಿ ಅವ್ರು ಇರೋದು. ನಾ ಅಲ್ಲೋಗಿ ಫೋನ್ ಮಾಡ್ತಾಯಿದ್ದೀನಿ, ಅವ್ರು ಇಲ್ಲಿಗೆ ಬನ್ನಿ ಅಂತ ಇದು ಮಾತಾಡ್ತಾ ಇದ್ದಾರೆ. ಅಲ್ಲಿಂದ ಅಲ್ಲಿಗೆ 3.8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬೇರೆ ಇದೆ. ಅವ್ರಿಗೆ ಹೇಳ್ಬೋದಾಗಿತ್ತು, ನನಗೆ ತುಂಬ ದೂರ ಇದೆ ಲೊಕೇಶನ್ನು, ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಸರಿ ಆದರೂ ಬರ್ತೀನಿ ಅಂತ ಹೇಳ್ದೆ. ನಾನು ಎಕ್ಸ್ಟ್ರಾ ಅಮೌಂಟು ಏನು ಕೇಳಿಲ್ಲ, ಅವರೇ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಬನ್ನಿ ಅಂತ ಅಂದರು. ಹೋಗಿದ್ದೀನಿ, ಅಲ್ಲ ಎಷ್ಟು ಜಿಪ್ನ ಥರ ಮಾಡ್ತಿದ್ದಾರೆ ಅಂದರೆ ಅಮೌಂಟ್ ಕೊಡೋಕ್ಕೆ. ಅದೇ ಥರ ಡೆಲಿವರಿ ಅವರು ನನ್ನ ಥರ ಇಬ್ಬರು ಇದ್ದಾರೆ ಅಲ್ಲಿ. ಅಂದರೆ ನಾನೊಬ್ಬ, ಇನ್ನೊಬ್ಬರು, ಇಬ್ಬರಿಗೂ ಅದೇ ಥರ ಆಗಿರೋದು. ಬಟ್ ಅವ್ರೇನಂದ್ರೆ ನನಗೆ ಬೇರೆ ಆರ್ಡ್ರ್ ಬಿದ್ದುಬಿಟ್ಟಿದೆ ಬ್ರೋ, ನಾನು ಮಿಸ್ ಆಗಿ ಡೆಲಿವರ್ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈ ಆರ್ಡ್ರ್ ನೀವೇ ಕೊಟ್ಬಿಡ್ತೀರಾ, ಆ ಅಮೌಂಟ್ ಏನೋ ಬಂತು ಅಂತಂದ್ರೆ ನನಗೆ ಫೋನ್ಪೇ ಮಾಡಿ ಅಂತ ನನಗೆ ಹೇಳಿದ್ರು.
ಸರಿ ಆಯಿತು ಬ್ರೋ, ನನಗೆ ಆರ್ಡ್ರ್ ಕೆಲಸ ಮುಗಿತ್ತಲ್ವಾ, ಅವ್ರ ಕಷ್ಟ ನಂಗೆ ಅರ್ಥ ಆಯಿತು, ಅದಕ್ಕೆ ಸರಿ ಆಯಿತು ಬ್ರೋ ಅಂತ ಕೊಡಿ ಅಂತ ಇಸ್ಕೊಂಡೆ. ಆಮೇಲೆ ಅಲ್ಲಿಗೆ ಹೋಗಲ್ಲ, ಅವನದು ಪಾರ್ಸಲ್ ಇಸ್ಕೊಂಡು ನಂದು ಪಾರ್ಸಲ್ ಇತ್ತಲ್ಲ ಎಲ್ಲ ತೊಗೊಂಡೋಗೋರು ಕೊಟ್ಟರೆ 50 ರೂಪಾಯಿ ಕೊಡ್ತಾವ್ರೆ. ಕೇಳಿರಿ ಮೇಡಮ್, ನಂದು ಒಟ್ಟೆ ಕೊಟ್ರಿ, ಅವ್ರದ್ದು ಕೊಡಿ ಅಂತ ಅಮೌಂಟ್ ಕೇಳ್ತಾ ಇದ್ದೀನಿ, ಇದರಲ್ಲೇ ಹಾಫ್ ಕೊಡಿ ಅಂತಾರೆ. ಅಲ್ಲ, ಅದು ಹಿಂಗೆ ಹಾಫ್ ಕೊಡಿ ಆಗುತ್ತೆ. ನಾನು ಬಂದರೆ 4 ಕಿಲೋಮೀಟ್ರ್ 3.8 ಅಂದರೆ 4 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. ಮತ್ತು ನನ್ನ ರೂಮಿಗೆ, ನಮ್ಮ ಮನೆ, ನಮ್ಮ ಆ ಲೊಕೇಶನಿಂದ ನಮ್ಮ ರೂಮ್ಗೆ 10 ಕಿಲೋಮೀಟ್ರ್ ಐತೆ. ನಾನು ಹೆಂಗೆ ಒಪ್ಕೊಳ್ಳಿ? ಚಿತ್ರದನ ಮಾಡ್ತಾರೆ ಗೈಸ್. ನಾನು ಅವ್ರು ಹೊಟ್ಟೆ ತಗೊಂಡು ಕೊಟ್ಟರೆ ಒಂದು ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಎಜುಕೇಟೆಡ್ಸ್ ಬೇರೆ, ಹೋಟೆಲ್ಗೂ ಮತ್ತು ಗೆಸ್ಟ್ ಹೌಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ, ಏನಿಲ್ಲ. ಬೇಜಾರೇ ಆಗುತ್ತೆ ಗೈಸ್. ನಾನು ಅದಕ್ಕೆ 50 ರೂಪಾಯಿನೇ ಬೇಡ, ನಂಗೆ ಏನು ಬೇಡ, ನೀವೇ ಮಾಡಿಕೊಳ್ಳಿ. ನಾನು ಅದೇ ಅವ್ರಿಗೆ ಇನ್ನೊಬ್ರು ಡೆಲಿವರಿ ಬಾಯ್ ಇದ್ರಲ್ಲ ಅವ್ರಿಗೆ ಅಮೌಂಟ್ ಹಾಕ್ಬಿಟ್ಟು ಫೋನ್ ಪೇ ಮಾಡಿಬಿಟ್ಟು ನನಗೆ ಅಮೌಂಟೇ ಬೇಡ ಅಂದ್ಬಿಟ್ಟು ನಾನು ವಾಪಸ್ ಕೊಟ್ಬಿಟ್ಟೆ. ಆಮೇಲೆ ಇಲ್ಲ ತೊಗೊಳ್ಳಿ ಅಂತ ಅವರೇ ಫೋರ್ಸ್ ಮಾಡಿ ಕೊಟ್ಟರು. ಇಲ್ಲ ಬೇಡ ಅಂದರೆ ಜಗಳ ಮಾಡಿ ಕೊಟ್ಬಿಟ್ಟೆ. ಆಮೇಲೆ ಇನ್ನೊಬ್ಬರು ಕನ್ನಡ ಅದೇ ಹೋಟೆಲ್ ರೂಮ್ ಬಾಯ್ ಒಬ್ರು ಬಂದ್ಬಿಟ್ಟು ತೊಗೊಳ್ಳಿ ಬ್ರೋ, ಅವರು ಮಿಸ್ಸಾಗಿ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಅರ್ಥ ಆಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅವರೇ ಬಂದು 50 ರೂಪಾಯಿಗೆ 20 ರೂಪಾಯಿ ಸೇರಿಸಿ ಎಕ್ಸ್ಟ್ರಾ ಸೇರಿಸಿ ಕೊಟ್ಟರು. ನಾನು ಸರಿ ಆಯಿತು ಅಂತ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ಈಗ ಪಾರ್ಸಲು ನಾನು ಎಗ್ ರೈಸ್ ತಗೊಂಡಿದ್ದೀನಿ. ಅಪ್ಪ ಗೈಸ್, ನನಗೆ ಐತೆ ಗೈಸ್ ಯಾವಾಗಲೂ ಬರೋಕ್ಕೆ. ಲೊಕೇಶನು ಭಯ ಇದೆ, ಇದು ಸ್ಮಶಾನನೇ ಆ್ಯಕ್ಚುಲಿ, ಬಟ್ ಭಯ ಆಗಲ್ಲ. ಲೊಕೇಶನ್ ಏನು ಗೊತ್ತಿಲ್ಲ, ಮಾತ್ರ ಅಲ್ಲಿ ತುಂಬ ಭಯ ಆಗುತ್ತೆ. ಒಂದು ಎಗ್ ರೈಸ್ ಪಾರ್ಸಲ್ ತೊಗೊಂಡಿದ್ದೀನಿ. ಈಗ ಹೋಗಿ ಅದನ್ನು ಫಿಲಿಮ್ ನೋಡಿಕೊಂಡು ಎಗ್ ರೈಸ್ ತಿನ್ಕೊಂಡು ಇವತ್ತು ಲಾಗ್ ವೆಯ್ಟ್ ಮಾಡಿ ನಾಳೆಗೆ ಪೋಸ್ಟ್ ಮಾಡ್ತೀನಿ ಗಾಯ್ಸ್. ಗೈಸ್ ಫೈನಲಿ ಬಂದಾಯಿತು ನಮ್ಮ ಅವಸ್ಥೆ. ಬೆಳಗ್ಗೆ ಹೋದ ಹೆಂಗಿರ್ತೀವಿ, ಇಲ್ಲಿಗೆ ಬಂದ ಹೆಂಗಿರ್ತೀವಿ ಗೈಸ್. ಕೂದಲೆಲ್ಲ ಉದುರೋಗಿದೆ ಗೈಸ್, ಹೆಲ್ಮೆಟ್ ಹಾಕಿ ನೋಡಿ ಇಲ್ಲಿ ಹಿಂಗೆ ಆಗ್ಬಿಡೈತೆ. ಎಲ್ಲರಿಗೂ ಹಿಂಗೇನೆ, ನಂಗೆ ಮಾತ್ರ ಹಿಂಗೇನೋ ಗೊತ್ತಿಲ್ಲ. ನನಗೆ ಜಾಸ್ತಿ ಉದುರಿಲ್ಲ ಏನೋ ಬಿಡಿ, ಹಂಗ್ಯಾರು ಬಿಡ್ಬೇಕಾಯ್ತಲ್ಲ. ಈಗ ಎಗ್ ರೈಸ್ ಇದನ್ನು ತಿನ್ಕೊಂಡು ಫಿಲಿಂಗ್ ನೋಡ್ಕೊಂಡು ಲಾಗ್ನ ಏನು ಮಾಡೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.